ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಎನ್ವಿನ್ ಕನ್ನಡ ಯೂಟ್ಯೂಬ್ ಚಾನಲ್. ನಾವಿದ್ದೀವಿ ತಿರುವನಮಲೆಯಲ್ಲಿ. ನಮಗೆ ತಿರುವನಮಲೆ ಅಂದಾಗ ನೆನಪಾಗೋದು ಎರಡೇ ವಿಷಯ. ಮೊದಲನೆಯದು ಅರುಣಾಚಲೇಶ್ವರನೆಂದು ದರ್ಶನ ಕೊಡ್ತಿರುವಂತಹ ನಮ್ಮ ಪರಮೇಶ್ವರ. ಎರಡನೆಯದು ತಿರುವನಮಲೈ ಗಿರಿವಲಂ ಅಂದರೆ ಗಿರಿ ಪ್ರದಕ್ಷಿಣೆ. ಗಿರಿ ಪ್ರದಕ್ಷಿಣೆಯ ಪ್ರಾಮುಖ್ಯತೆ ಏನು, ಅದರಿಂದ ನಮಗೆ ಆಗುವ ಪ್ರಯೋಜನಗಳೇನು, ಹುಣ್ಣಿಮೆಗೆ ಯಾಕೆ ಲಕ್ಷಾನುಗಟ್ಟಲೆ ಜನ ಬಂದಿಲ್ಲಿ ಗಿರಿ ಪ್ರದಕ್ಷಿಣೆ ಆಗ್ತಾರೆ, ಇದಕ್ಕೆಲ್ಲ ಉತ್ತರ ಸಿಗಬೇಕು ಅಂತಂದರೆ ಪೂರ್ತಿ ವಿಡಿಯೋನ ನೋಡಿ ಮಿಸ್ ಮಾಡಿದೆ, ಓಕೆನಾ? ತಿರುವನಮಲೈ ಅರುಣಾಚಲೇಶ್ವರ ದೇವಸ್ಥಾನದಲ್ಲಿ ಪಂಚಭೂತಗಳಲ್ಲಿ ಇದು ಕೂಡ ಒಂದು. ಇದು ಅಗ್ನಿಯ ಮೂಲವನ್ನು ವ್ಯಕ್ತಪಡಿಸುತ್ತದೆ. ಇಲ್ಲಿರುವ ಶಿವಲಿಂಗವನ್ನು ಅಗ್ನಿಲಿಂಗ ಎಂದು ಕರೆಯುತ್ತಾರೆ. ಅರುಣಾಚಲೇಶ್ವರ ಎಂಬ ಪದದ ಅರ್ಥ ಬೆಂಕಿ ಮತ್ತು ಪರ್ವತ ಎಂದು ಸೂಚಿಸುತ್ತದೆ. ಇದರಿಂದ ಇರ್ತಕ್ಕಂಥ ಕಥೆ ಏನು ಅಂತ ತಿಳಿದುಕೊಳ್ಳೋಣ. ಒಂದಿನ ಸೃಷ್ಟಿಕರ್ತನಾದ ಬ್ರಹ್ಮದೇವನಿಗೂ ಹಾಗೂ ಮಹಾವಿಷ್ಣುವಿಗೆ ನಮ್ಮಿಬ್ಬರಲ್ಲಿ ಯಾರು ಶ್ರೇಷ್ಠ ಎನ್ನುವುದು ಯೋಚನೆ ಬರುತ್ತೆ. ವಾದಗಳು ವಿವಾದಗಳು ಶುರುವಾಗುತ್ತವೆ. ಅದು ಕೊನೆಯೇ ಆಗಲ್ಲ. ಆವಾಗ ಶಿವನ ಬಳಿ ಬರ್ತಾರೆ. ನಾನು ನಿಮ್ಮಿಬ್ಬರಿಗೂ ಒಂದು ಸ್ಪರ್ಧೆ ಇಡ್ತೀನಿ, ಅದರಲ್ಲಿ ಯಾರು ಗೆಲ್ತಾರೋ ಅವರೇ ಶ್ರೇಷ್ಠ ಅಂತ ಹೇಳ್ತಾರೆ. ಅದಕ್ಕೆ ಬ್ರಹ್ಮ ಮತ್ತು ವಿಷ್ಣು ಒಪ್ಕೋತಾರೆ. ನಮ್ಮ ಪರಶಿವ ಭೂಮಿಯಿಂದ ಸ್ವರ್ಗದ ಹತ್ತಿರದವರೆಗೂ ಬೆಂಕಿಯ ಸ್ತಂಭವಾಗಿ ಬದಲಾಗ್ತಾರೆ. ಯಾರು ಫಸ್ಟು ಕಿರೀಟ ಮತ್ತು ಪಾದವನ್ನು ಹುಡುಕ್ತಾರೋ ಅವರೇ ವಿನ್ನರ್ ಅಂತ ಹೇಳ್ತಾರೆ. ಆವಾಗ ಪರಶಿವನ ಕಿರೀಟ ಹುಡ್ಕೋದಕ್ಕೆ ಅಂತ ಬ್ರಹ್ಮದೇವರು ಹಂಸ ರೂಪದಲ್ಲಿ ಹೋಗಲು ಸ್ಟಾರ್ಟ್ ಮಾಡ್ತಾರೆ. ಕಿರೀಟ ಹುಡ್ಕೋದಕ್ಕೆ ಅಂತ ಹೋಗ್ತಾರೆ, ತುದಿನೇ ಕಾಣಿಸೋದಿಲ್ಲ. ಇನ್ನೊಂದು ಕಡೆ ಮಹಾವಿಷ್ಣು ಏನು ಮಾಡ್ತಾರೆ, ಪಾದನ ಹುಡ್ಕೋಣ ಅಂತ ಅಂದ್ಬಿಟ್ಟು ವರಾಹಿ ರೂಪದಲ್ಲಿ ಕೆಳಗಡೆವರೆಗೂ ಹೋಗ್ತಾರೆ. ಅವ್ರಿಗೆ ಪಾದನೇ ಕಾಣಿಸೋದಿಲ್ಲ. ಇಬ್ಬರಿಗೂ ಸಿಗದ ರೀತಿಯಲ್ಲಿ ದರ್ಶನ ಕೊಡ್ತಾರೆ ನಮ್ಮ ಶಿವ. ಬ್ರಹ್ಮ ಮತ್ತು ವಿಷ್ಣುವಿಗೆ ಸಿಗದೇ ಇದ್ದಿದ್ದಕ್ಕೆ ಅನ್ನಮಲೈ ಅಂತ ಹೆಸರು ಬಂತು. ಕಾಲ ಕಳಿತ ತಿರುವನಮಲೈ ಅಂತ ಹೆಸರು ಬಂತು ಅಂತ ಹೇಳ್ತಾರೆ. ಈಗ ಅಗ್ನಿ ರೂಪದಲ್ಲಿರುವ ಶಿವ ಪರ್ವತ ರೂಪದಲ್ಲಿ ಹೇಗೆ ಬದಲಾದ ಅಂತ ತಿಳ್ಕೊಳ್ಳೋಣ. ಅಗ್ನಿ ರೂಪದಲ್ಲಿರುವ ಶಿವ ಶಾಂತ ಮಾಡೋದಕ್ಕೆ ಪೂಜೆಗಳನ್ನು ಮಾಡ್ತಿದ್ರು. ಕೃತಯುಗದಲ್ಲಿ ಬೆಂಕಿಯ ರೂಪದಲ್ಲಿ, ತ್ರೇತಾಯುಗದಲ್ಲಿ ಮಣಿ ರೂಪದಲ್ಲಿ, ದ್ವಾಪರ ಯುಗದಲ್ಲಿ ಬಂಗಾರದ ಬೆಟ್ಟದ ರೂಪದಲ್ಲಿ, ಕಲಿಯುಗದಲ್ಲಿ ಕಲ್ಲಿನ ಬೆಟ್ಟದ ರೂಪದಲ್ಲಿ ದರ್ಶನ ಕೊಡ್ತೇನೆ ಅಂತ ಶಿವ ಹೇಳ್ತಾನೆ. ಬೆಟ್ಟದ ರೂಪದಲ್ಲಿರುವ ಶಿವನಿಗೆ ಅಭಿಷೇಕ ಮಾಡುವುದಕ್ಕೆ ಆಗುತ್ತಾ? ಆಗಲ್ಲ ಅಲ್ವಾ? ಅದಕ್ಕೆ ಸ್ವಾಮಿ, ನೀವು ಪರ್ವತ ರೂಪದಲ್ಲಿದ್ದರೆ ಅಭಿಷೇಕ ಹೇಗೆ ಮಾಡೋದು, ಪೂಜೆ ಯಾವ ರೀತಿ ಮಾಡಬೇಕು ಅಂತ ಕೇಳಿದಾಗ ಅವರ ಪ್ರಶ್ನೆಗೆ ಶಿವ ಈ ರೀತಿ ಉತ್ತರಿಸ್ತಾನೆ. ಬೆಟ್ಟದ ಮೇಲೆ ನಿಮಗೆ ಲಿಂಗ ರೂಪದಲ್ಲಿ ದರ್ಶನ ಕೊಡ್ತೇನೆ ಅಂತ ಹೇಳ್ತಾರೆ. ಆ ಲಿಂಗವೇ ಈಗ ನಾವು ಪೂಜಿಸುತ್ತಿರುವ ಅರುಣಾಚಲೇಶ್ವರ. ನಾವು ಗಿರಿ ಪ್ರದಕ್ಷಿಣೆ ಮಾಡುವ ಪ್ಲೇಸ್ ಕೂಡ ಅದೇ. ಒಂದು ದಿನ ಪಾರ್ವತಿ ದೇವಿಯು ಹೂತೋಟದಲ್ಲಿ ತಮಾಷೆ ಮಾಡುತ್ತಾ ಅವರ ಗಂಡನಾದ ಶಿವನ ಕಣ್ಣು ಮುಚ್ತಾಳೆ. ಮುಚ್ಚಿದ ಮೇಲೆ ಈ ವಿಶ್ವದ ಕಾಂತಿಯೆಲ್ಲ ಹೋಗುತ್ತೆ. ಭೂಮಿಯೆಲ್ಲ ಕೆಲವು ವರ್ಷಗಳ ಕಾಲ ಕತ್ತಲಲ್ಲಿ ಮುಳುಗಿಬಿಡುತ್ತೆ. ಆಗ ಪಾರ್ವತಿ ದೇವಿ ಭಕ್ತರ ಜೊತೆ ತಾನೂ ತಪಸ್ಸಿಗೆ ಕೂತ್ಕೊತಾಳೆ. ಅವರ ಭಕ್ತಿಯಲ್ಲಿ ಮುಳುಗಿರಬೇಕಾದ್ರೆ ಬ್ರಹ್ಮ ರಾಕ್ಷಸನ್ ಬಂದು ಪಾರ್ವತಿ ದೇವಿಯ ತಪಸ್ಸನ್ನು ಭಂಗ ಮಾಡಲು ಪ್ರಯತ್ನ ಮಾಡ್ತಾನೆ. ಆಗ ದುರ್ಗಾದೇವಿ ಅವತಾರವೆತ್ತಿ ಅವನನ್ನು ಅಂತ್ಯ ಮಾಡ್ತಾಳೆ. ಇದು ಹುಣ್ಣಿಮೆಯ ದಿವಸ ನಡೆಯುತ್ತೆ. ಅದು ಕಾರ್ತಿಕ ಮಾಸದ ಹುಣ್ಣಿಮೆಯ ದಿವಸ ನಡೆದಿದ್ದರಿಂದ ಬೆಟ್ಟದ ಮೇಲೆ ಅಗ್ನಿ ರೂಪದಲ್ಲಿ ದರ್ಶನ ಕೊಟ್ಟು ಪಾರ್ವತಿಯನ್ನು ಅವರ ಎಡಭಾಗದಲ್ಲಿ ಸೇರಿಸ್ಕೊಳ್ತಾರೆ. ಈ ಗಿರಿ ಪ್ರದಕ್ಷಿಣೆ ಹಾಕೋದ್ರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಅದೇ ರೀತಿಯಲ್ಲಿ ಎಲ್ಲರೂ ಹೇಳ್ತಾರೆ 4 ಅವರ್ಸಲ್ಲಿ ಗಿರಿ ಪ್ರದಕ್ಷಿಣೆ ಹಾಕ್ಬೋದು ಅಂತ. ನಾನ್ ಸ್ಟಾಪಾಗಿ ವಾಕ್ ಮಾಡ್ಕೊಂಡೋದ್ರೆ 4 ಅವರ್ಸ್ ಆಗುತ್ತೆ. ಬಟ್ ನನಗನ್ಸಿದ ಮಟ್ಟಕ್ಕೆ ಎಲ್ಲರೂ 5 ಅವರ್ಸ್ 6 ಅವರ್ಸ್ ತೊಗೊತಾರೆ. ಅಷ್ಟು ಈಸಿ ಇಲ್ಲ ಗಿರಿ ಪ್ರದಕ್ಷಿಣೆ ಹಾಕೋದು. ಬಟ್ ಎಲ್ಲ ಆ ದೇವ್ರಿ 4 ಕಿಲೋಮೀಟರ್ ನಡೆಯೋದಂದರೆ ತಮಾಷೆ ಅಲ್ಲ. ಆ ಭಗವಂತನೇ ನಮಗೆ ಶಕ್ತಿ ಕೊಡ್ತಾನೆ. ಅದು ಹೇಗೆ ಮುಗಿಯುತ್ತೆ ಅನ್ನೋದೇ ನಮಗೆ ಗೊತ್ತಾಗಲ್ಲ. ಅಷ್ಟು ಕಷ್ಟಪಟ್ಟು ಅಷ್ಟು ಪ್ರದಕ್ಷಿಣೆ ಹಾಕಿದ್ಮೇಲೆ ಆ ದೇವ್ರನ್ನ ನೋಡೋದೇ ಒಂದು ಸೌಭಾಗ್ಯ. ಆ ದೇವ್ರನ್ನ ನೋಡಿದ ತಕ್ಷಣ ಕಾಲು ನೋವೆಲ್ಲ ಎಲ್ಲೋಗಿರುತ್ತೋ ಮಾಯ ಆಗಿಬಿಟ್ಟಿರುತ್ತೆ. ಮತ್ತು ಅದೇ ರೀತಿ ಇಲ್ಲಿ ಒಂದು ಮೋಕ್ಷ ಮಾರ್ಗ ಇದೆ. ಆ ಮೋಕ್ಷ ಮಾರ್ಗದಲ್ಲಿಂದ ಬರೋದ್ರಿಂದ ನಮಗೆ ಮೋಕ್ಷ ಪ್ರಾಪ್ತಿ ಆಗುತ್ತೆ ಅಂತ ಇಲ್ಲಿರುವಂಥ ಜನರ ನಂಬಿಕೆ. ಅದೇ ರೀತಿ ಎಲ್ಲ ಲಿಂಗಗಳನ್ನು ದರ್ಶನ ಮಾಡಿಕೊಂಡು ಆಚೆಯಿಂದ ಹೋಗಬಾರ್ದು. ಪ್ರತಿಯೊಂದು ಲಿಂಗ ದರ್ಶನ ಮಾಡಿದ್ರೇ ನಮಗೆ ಫಲ ಸಿಗೋದು. ಒಳಗಡೆ ಹೋಗಿ ಪ್ರತಿಯೊಂದು ಲಿಂಗಗಳನ್ನು ದರ್ಶನ ಮಾಡಿಕೊಂಡು ಆಮೇಲೆ ಲಾಸ್ಟಿಗೆ ಎಲ್ಲಿ ನಾವು ಕರ್ಪೂರನ
ಸ್ಟಾರ್ಟ್ ಮಾಡಿರ್ತೀವೋ ಮತ್ತೆ ಪ್ರದಕ್ಷಿಣೆ ಮುಗಿಸ್ಕೊಂಡು ಅಲ್ಲಿಗೆ ಹೋಗಿ ಕರ್ಪೂರ ಹಚ್ಚಿ ದೇವ್ರ ಹತ್ರ ನಮ್ಮ ಮನಸ್ಸಲ್ಲಿರುವಂಥ ಬೇಡಿಕೆನ ಕೇಳ್ಕೋಬೇಕು. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.